ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಆನಂದ ಯಾತ್ರೆ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದೇನೆಂದರೆ, ನವದುರ್ಗೆಯರು ಅಂತ ಏನು ಕರಿತೀವಿ ಅಂದರೆ 9 ಅವತಾರಗಳಲ್ಲಿ ನಾವು ನೋಡ್ಬೋದು. ಆ 9 ಅವತಾರಗಳಲ್ಲಿ ಇವತ್ತು ನಾನು ಮೊದಲನೇ ಅವತಾರದ ಬಗ್ಗೆ ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಮೊದಲನೇ ಅವತಾರ ಬಂದ್ಬಿಟ್ಟು ಶೈಲಪುತ್ರಿ ದೇವಿ ಅಂತ ಹೇಳಿ. ಶೈಲಪುತ್ರಿ ದೇವಿ ಅಂದರೆ ನವರಾತ್ರಿಯ ಮೊದಲನೇ ಅವತಾರ. ಶಕ್ತಿ ದೇವಿಯ ಆಸ್ಥಾನ ಪರ್ವಗಳಲ್ಲಿ ಶೈಲಪುತ್ರಿ ಎಂಬ ಹೆಸರಲ್ಲಿರುವಂಥ ಆರಾಧಿಸಲ್ಪಡುವಂಥ ಏನಿದೆ ಈ ರೂಪ, ಪರ್ವತರಾಜ ಹಿಮವಂತನ ಮಗಳು ಅಂತ ಹೇಳ್ಬಿಟ್ಟು ಪುರಾಣಗಳಲ್ಲಿ ಹೇಳ್ಬೋದು. ಈ ಅವತಾರ ಪ್ರಕೃತಿ ಶಕ್ತಿಯ ಪ್ರತಿನಿಧಿಯಾಗಿದೆ ಅಂತಲೂ ಹೇಳ್ಬೋದು. ದೇವಿಯ ಶಕ್ತಿ ಹಾಗೂ ನೈಸರ್ಗಿಕ ಸ್ಥೈರ್ಯದ ಒಂದು ಸಂಕೇತವಾಗಿರುತ್ತೆ. ಶೈಲಪುತ್ರಿ ದೇವಿ ತನ್ನ ನಿರ್ದಿಷ್ಟ ತತ್ವದ ಮೂಲಕ ಭಕ್ತರಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತೆ. ಶೈಲಪುತ್ರಿ ಜನನ ಪುರಾಣ ಒಂದು ಮಹತ್ವದ ಕಥೆಯಾಗಿದೆ. ಈ ಸತಿಯಾಗಿ ಪ್ರಥಮ ಅವತಾರದಲ್ಲಿ ದೇವಿ ದಕ್ಷಿಣ ರಾಜ ಮತ್ತು ದಕ್ಷಿಣ ಪ್ರಜಾಪತಿಯ ಮಗಳಾಗಿದ್ದಾರೆ. ಸತಿ ತಮ್ಮ ಪತಿ ಶಿವನನ್ನು ಉಚಿತವಾಗಿ ಇಟ್ಟ ದಕ್ಷಿಣ ಯಜ್ಞಕ್ಕೆ ಬರುವುದನ್ನು ಅದನ್ನು ಸ್ವೀಕಾರ ಮಾಡಿರ್ತಾರೆ. ಇದು ಬೇಸರವನ್ನುಂಟು ಮಾಡುತ್ತೆ. ಆಗ ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಅವರು ಶೈಲಪುತ್ರಿಯಾಗಿ ಪುನರ್ಜನ್ಮ ಪಡ್ಕೊಳ್ತಾರೆ. ಹೀಗೆ ದೇವಿ ಶೈಲಪುತ್ರಿಯಾಗಿ ಹಿಮಾಲಯದಲ್ಲಿ ಹುಟ್ಟಿ ಶಿವನನ್ನು ಪತಿಯಾಗಿ ಸ್ವೀಕಾರ ಮಾಡ್ತಾರೆ. ಈ ವಿಗ್ರಹ ಯಾವ ಬಣ್ಣದಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ ಅಂದರೆ ಹಳದಿ ಬಣ್ಣದಲ್ಲಿ ಇದು ವಸ್ತ್ರ ಧರಿಸಿರ್ತಾರೆ. ಈ ಹಳದಿ ಬಣ್ಣ ವಸ್ತ್ರ ಧರಿಸಿ ಈ ರೂಪ ಕಾಣಿಸುತ್ತೆ. ತಮ್ಮ ಬಲಗೈಯಲ್ಲಿ ತ್ರಿಶೂಲ ಹಿಡಿದಿರ್ತಾರೆ ಮತ್ತು ಎಡಗೈಯಲ್ಲಿ ಕಮಲ ಹಿಡಿದಿರ್ತಾರೆ. ಇವರ ಪ್ರಯಾಣದ ಒಂದು ವಾಹನ ಬಂದ್ಬಿಟ್ಟು ಹಸು. ಅದು ಏನು ಸೂಚನೆ ಕೊಡುತ್ತೆ ಅಂದರೆ ಶುದ್ಧತೆ ಮತ್ತು ಪರಮಾತ್ಮನ ಸಂಕೇತವಾಗಿದೆ. ಶೈಲಪುತ್ರಿ ದೇವಿ ಏನಿದ್ದಾರೆ ಪ್ರಾರ್ಥನೆ ಭಕ್ತರಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ತರ್ತಾರೆ. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮೊದಲನೇ ಹೆಜ್ಜೆಯಾದ ಶೈಲಪುತ್ರಿ ಆರಾಧನೆ ಮೂಲಕ ಭಕ್ತರು ತಮ್ಮ ಮನಸ್ಸನ್ನು ಶುದ್ಧೀಕರಿಸಲು ಸ್ವೀಕಾರ ಮಾಡ್ತಾರೆ. ಭಕ್ತರು ಜೀವನದಲ್ಲಿ ಹಿಮಾಲಯವು ಶೈಲಪುತ್ರಿ ಹುಟ್ಟಿದ ಸ್ಥಳ ಆಗಿರುತ್ತೆ. ಅದು ಶುದ್ಧತೆ ಮತ್ತು ಶಕ್ತಿಯ ನಿರೂಪಣೆಯಾಗಿದೆ. ದೇವಿ ಅವತಾರ ಪವಿತ್ರತೆ ಏನಿರುತ್ತೆ ಅದು ತೋರಿಕೆ ಆಗುತ್ತೆ. ಪರ್ವತದ ಶಕ್ತಿಯಂತೆ ಭಕ್ತರು ತಮ್ಮ ನೈಜ ಸಾಮರ್ಥ್ಯವನ್ನು ಕೂಡ ಅರಿತುಕೊಳ್ತಾರೆ. ಈ ದೇವಿಯ ಆರಾಧನೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಬುನಾದಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.